ಹಾಯ್ ಎಲ್ಲರಿಗೂ ಫಿಶ್ ಬೌಲ್ ಕನ್ನಡ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಒಂದು ಪೂಡಲ್ ಶಾಪಿಗೆ ಬಂದಿದ್ದೀವಿ. ಸೊ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಲಿಂಗೇಶ್ ಅಂತ. ಓಕೆ. ಸೊ ನಮ್ಮ ಕೆನಲ್ ಹೆಸರು ಓಲ್ಮನ್ ಕೆನಲ್. ಸೊ ವಿ ಆರ್ ಸ್ಪೆಷಲಿ ಇಂಟು ಪೂಡಲ್ ಬ್ರೀಡ್ಸ್. ಸೊ ನಾವು ಮೇನ್ಲಿ ಎಕ್ಸಾಟಿಕ್ ಪೂಡಲ್ ಕಲರ್ಸ್ ಮಾಡ್ತೀವಿ. ಕಲರ್ಸ್ ಅಲ್ಲಿ ನಮ್ಮ ಹತ್ರ ಒಂದು 10 ವೆರೈಟಿ ಆಫ್ ಕಲರ್ಸ್ ಇದೆ, ಎಕ್ಸಾಟಿಕ್ ಕಲರ್ಸ್. ಸೊ ಇಂಡಿಯಾದಲ್ಲಿ ನಮ್ಮ ಒನ್ ಆಫ್ ದ ಮೋಸ್ಟ್ ಕಲೆಕ್ಟಿವ್ ಪೂಡಲ್ಸ್ ಅಂದ್ರೆ ನಮ್ಮ ಹತ್ರ ಇರುತ್ತೆ. ಸೊ ಅದನ್ನ ಒಂದೊಂದು ನಿಮ್ಗೆ ತೋರಿಸ್ಬೇಕು. ಸರ್ ನಿಮ್ಗೆ ಪೂಡಲ್ ವೆರೈಟಿ ಯಾಕೆ ಇಷ್ಟ? ಸರ್ ಪೂಡಲ್ಸ್ ಏನಂದ್ರೆ ಈ ವೆರೈಟಿ ನನಗೆ ಏನಕ್ಕೆ ಮೋಸ್ಟ್ಲಿ ಇಷ್ಟ ಆಗಿದೆ, ತುಂಬಾ ಮೇಂಟೆನೆನ್ಸ್ ಕಡಿಮೆ ಸರ್. ಫಸ್ಟ್ ಆಫ್ ಆಲ್ ಈ ಬ್ರೀಡ್ ಅಲ್ಲಿ ನಿಮ್ಗೆ ಶೆಡ್ಡಿಂಗ್ ಆಗಲ್ಲ. ಅದ್ರ ಇದು ತುಂಬಾ ಒಂದು ಬೊಮ್ಮೆ ತರ ಟೆಡಿ ಬೇರ್ ತರ ಇರುತ್ತೆ ನೋಡಕ್ಕೆ. ಸೊ ಅದರಿಂದ ನನಗೆ ತುಂಬಾ ಇಷ್ಟ ಆಯ್ತು. ಈ ಗ್ರೂಮಿಂಗ್ ಮಾಡಿದ್ರೆ ತುಂಬಾ ಒಂದು ಫ್ಯಾನ್ಸಿ ಆಗಿರುತ್ತೆ, ನೋಡಕ್ಕೆ ತುಂಬಾ ಇಷ್ಟ ಆಗಿರುತ್ತೆ. ಸೊ ಅದಕ್ಕೆ ನಾನು ತುಂಬಾ ಲೈಕ್ ಆಯ್ತು. ಸೊ ಅದರಿಂದ ಇದೆ ನಾನು ಮಾಡ್ತೇನೆ. ಸರ್ ಇದು ಪೂಡಲ್ ಬಿಸ್ನೆಸ್ ಹೇಗ್ ಶುರು ಆಯ್ತು? ಹಾಬಿನಾ ಅಥವಾ ಹೇಗ್ ಶುರು? ಫಸ್ಟ್ ನಾವು ಚಿಕ್ಕ ಇರುವಾಗ ಒಂದು ಹಾಬಿ ತರ ಮಾಡ್ತಾ ಇದೀವಿ. ಅದು ಹಂಗೆ ಹೋಗ್ತಾ ಹೋಗ್ತಾ ಫ್ಯಾಷನ್ ಆಗಿತ್ತು. ಸೊ ಫ್ಯಾಷನ್ ನಾನು ಬಿಡ್ತಾ ಇಲ್ಲ. ಇವಾಗ ಇದೇ ಒಂದು ಮೇನ್ ನಾವು ಇದು ಫ್ಯಾಷನ್ ಆಗಿ ಈಗ ಸಾಕೋತೀವಿ. ಇದನ್ನ ನಾವು ಮನಿ ಪರ್ಪಸ್ ಮಾಡ್ತಾ ಇಲ್ಲ, ನಮಗೊಂದು ಕ್ರೇಜ್ ಇದೆ ಪೆಟ್ಸ್ ಮೇಲೆ. ಸೊ ಅದರಿಂದ ಇದನ್ನ ಸರಿ. ಸರ್ ಈ ಪೂಡಲ್ ಬಿಸ್ನೆಸ್ ನ ಎಷ್ಟು ಇಯರ್ಸ್ ಇಂದ ಮಾಡ್ತಿದ್ದೀರಾ? ಸೊ ಪೂಡಲ್ಸ್ ಇಲ್ಲ, ನಾನು ಆಲ್ ಕೈಂಡ್ ಆಫ್ ಬ್ರೀಡ್ಸ್ ಮಾಡ್ತಾ ಇದೆ. ಪೂಡಲ್ಸ್ ಮೇನ್ಲಿ ನಾನು 9 to 10 years ಮಾಡ್ತಾ ಇದ್ದೀನಿ ಸರ್. ನಮ್ಗೆ ತುಂಬಾ ಆಪ್ಟ್ ಆಯ್ತು. ನಮ್ಮ ಜೊತೆ ಏನು ಅಷ್ಟು ಕಂಫರ್ಟಬಲ್ ಆಗಿದೆ, ಈಸಿ ಟು ಮೇಂಟೆನೆನ್ಸ್. ಸೊ ಆಮೇಲೆ ನಮಗೂ ತುಂಬಾ ಇಷ್ಟ ಆಯ್ತು ಈ ಬ್ರೀಡು. ಸ್ಪೆಸಿಫಿಕಲಿ ಏನು ಹೆಲ್ತ್ ವೈಸ್, ಮೇಂಟೆನೆನ್ಸ್ ವೈಸ್ ಈ ತರ ತುಂಬಾ ನಮ್ಗೆ ಕಡಿಮೆ ಇದೆ ಕಂಪೇರ್ಡ್ ಟು ಅದರ್ ಡಾಗ್ಸ್. ಸೊ ಅದರಿಂದ ಇದೇ ನಾವು ಮಾಡ್ತಾ ಇದೀವಿ. ಸರ್ ಇದು ಪೂಡಲ್ ಸ್ಪೀಶೀಸ್ ಯಾಕೆ ಇಷ್ಟು ಪಾಪ್ಯುಲರ್? ಸರ್ ಇದು ಫಸ್ಟ್ ಆಫ್ ಆಲ್ ಪೂಡಲ್ಸ್ ಆರಿಜಿನ್ ಇನ್ ರಷ್ಯಾ. ಸೊ ಅಲ್ಲಿಂದ ಮೇನ್ ಇದಾಯ್ತು ಇದು. ಸೊ ಏನ್ ಸ್ಪೆಷಲ್ ಅಂದ್ರೆ ಈ ಬ್ರೀಡ್ಸ್ ಅಲ್ಲಿ ನಿಮ್ಗೆ ಏರ್ ಫಾಲ್ ಕಡಿಮೆ ಇರುತ್ತೆ ಸರ್ ಕಂಪೇರ್ಡ್ ಟು ಎನಿ ಅದರ್ ಡಾಗ್ಸ್. 95% ಶೆಡ್ಡಿಂಗ್ ಆಗಲ್ಲ ಈ ಬ್ರೀಡ್ಸ್ ಅಲ್ಲಿ. ಮೇನ್ಲಿ ಅದೇ ಫೇಮಸ್ ಇದೆ ತುಂಬಾ. ಸೊ ಒನ್ ಮೋರ್ ಥಿಂಗು, ಇದು ಹೈಪೋಅಲರ್ಜಿಕ್ ಕೋಟ್ ಇರೋದ್ರಿಂದ ಈ ಅಲರ್ಜಿಕ್ ಇಶ್ಯೂ ಇರೋರು ಅವ್ರಿಗೂ ಸಾಕ್ಬೋದು. ಆಮೇಲೆ ಸ್ಕಿನ್ ಇಶ್ಯೂಸ್ ಈ ತರ ಬೇರೆ ಇಶ್ಯೂಸ್ ಇದ್ರೆ ಅವ್ರಿಗೂ ಏನು ಅಫೆಕ್ಟ್ ಆಗಲ್ಲ. ಓಲ್ಡ್ ಏಜ್ ಪೀಪಲ್ ತುಂಬಾ ಈ ತರ ಆಸ್ತಮಾ ಈ ತರ ಇಶ್ಯೂಸ್ ಇರುತ್ತೆ. ಸೊ ಇದೆಲ್ಲ ಆಕ್ಟ್ ಇರುತ್ತೆ, ಏನು ಆಗಲ್ಲ ಕಂಪೇರ್ಡ್ ಟು ಅದರ್ ಡಾಗ್ಸ್. ಮೋರ್ ಇದು ಕಾಂಪ್ಯಾಕ್ಟ್ ಡಾಗ್ಸ್, ಈ ತರ ಇಂಡೋರ್ ಕಂಪ್ಯಾನಿಯನ್ ಡಾಗ್ಸ್. ಸೊ ಅದರಿಂದ ಕಾಂಪ್ಯಾಕ್ಟ್ ಸೈಜ್ ನಿಮ್ಗೆ ಮೇಂಟೆನೆನ್ಸ್ ಈಸಿ ಇರುತ್ತೆ. ಆಮೇಲೆ ನಿಮ್ ಫುಡ್ ವೈಸ್, ಹೆಲ್ತ್ ವೈಸ್ ಎಲ್ಲ ಏನು ಅಷ್ಟು ನಿಮ್ಗೆ ಮೇಂಟೆನೆನ್ಸ್ ಬರಲ್ಲ. ಸೊ ಒಂದು ಒಳ್ಳೆ ಕಂಪ್ಯಾನಿ ಇಂಡೋರ್ ಡಾಗ್ಸ್, ನಿಜಮೇನಿ ಇಂಡೋರ್ ಡಾಗ್ಸ್. ಒಂದು ಚಿಕ್ಕ ಸ್ಪೇಸ್ 10x10 ಜಾಗ ಇದ್ರು ಇದನ್ನ ಸಾಕ್ಬೋದು ನೀವು. ಸೊ ಇವಾಗ ಪ್ರೆಸೆಂಟ್ ಸೊಸೈಟಿಯಲ್ಲಿ ಇವಾಗ ಎಲ್ಲ ಇರೋರು ಅಪಾರ್ಟ್ಮೆಂಟ್ ಚಿಕ್ಕ ಜಾಗದಲ್ಲಿ ಇದ್ದಾರೆ. ಸೊ ಅವ್ರಿಗೆಲ್ಲ ಇದು ಆಪ್ಟ್ ಇರುತ್ತೆ. ಸೊ ಮೋಸ್ಟ್ಲಿ ಎವ್ರಿ ಒನ್ ಪ್ರಿಫರ್ಸ್ ನೌ ಡೇಸ್ ಇದು ಪೂಡಲ್ಸ್ ಪ್ರಿಫರ್ ಮಾಡ್ತಾರೆ. ನಾವು ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಎಲ್ಲ ನೋಡಿರ್ತಾರೆ, ರಾಮ್ ಚರಣ್, ತಮಿಳ್ ತ್ರಿಷಾ, ಮೋಸ್ಟ್ ಆಫ್ ದ ಸೆಲೆಬ್ರಿಟೀಸ್ ಈ ನ ಪ್ರಿಫರ್ ಮಾಡ್ತಾರೆ. ಚೆನ್ನಾಗಿರುತ್ತೆ, ಮೇಂಟೆನೆನ್ಸ್ ಕಡಿಮೆ ಇರುತ್ತೆ ಅವ್ರಿಗೆ ನೋಡಕ್ಕೆ. ಸೊ ಇವಾಗ ಈ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಇದೊಂದು ಸೂಟಬಲ್ ಡಾಗ್ ಫಾರ್ ಆಲ್ ಕೈಂಡ್ ಆಫ್ ಪೆಟ್ ಪ್ಯಾರೆಂಟ್ಸ್. ಮೊರೋವರ್ ಇದು ಏನಂದ್ರೆ ಇದು ಕಿಡ್ಸ್ ಫ್ರೆಂಡ್ಲಿ ಡಾಗ್. ಇದು ಕಿಡ್ಸ್ ಅದು ತುಂಬಾ ಹೈಪರ್ ಆಕ್ಟಿವ್ ಇರುತ್ತೆ. ಇವಾಗ ಪ್ರೆಸೆಂಟ್ ಜನರೇಷನ್ ಅಲ್ಲಿ ನೀವು ನೋಡಿದ್ರೆ ಕಿಡ್ಸ್ ಎಲ್ಲ ತುಂಬಾ ಗ್ಯಾಜೆಟ್ಸ್ಗೆ ಬೇರೆ ಬೇರೆ ಇದ್ರಾಗೆ ಅಡಿಕ್ಟ್ ಆಗಿದ್ದಾರೆ. ಇದೊಂದು ಆಲ್ಟರ್ನೇಟ್ ಸೊಲ್ಯೂಷನ್ ಅದಕ್ಕೆ. ಯಾವಾಗ ಫುಲ್ ಹೈಪರ್ ಆಕ್ಟಿವ್ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ, ಮೈಂಡ್ ಎಲ್ಲ ಸ್ವಲ್ಪ ಫ್ರೀ ಆಗುತ್ತೆ. ಸೊ ಇದೊಂದು ಒಳ್ಳೆ ಆಲ್ಟರ್ನೇಟ್ ಸೊಲ್ಯೂಷನ್ ಫಾರ್ ಈ ತರ ಪ್ರೆಸೆಂಟ್ ಕಿಡ್ಸ್ಗೆ. ಸರ್ ಇದು ಪೂಡಲ್ ವೆರೈಟಿ ಬೇರೆ ಡಾಗ್ ವೆರೈಟೀಸ್ಗೆ ಡಿಫ್ರೆನ್ಸ್ ಇದೆ ಸರ್? ಏನಂದ್ರೆ ಪೂಡಲ್ಸ್ಗೆ ಆಲ್ ಡಾಗ್ಸ್ ನೇಚರ್ ಅಂಡ್ ಇದು ವೈಸ್ ಡಿಫರ್ ಆಗುತ್ತೆ ಸರ್. ಇದು ಏನ್ ಸ್ಪೆಸಿಫಿಕ್ ಅಂದ್ರೆ ಇದಕ್ಕೆ ಜಾಸ್ತಿ ಹೆಲ್ತ್ ಇಶ್ಯೂ ಯಾವ್ದು ಬರಲ್ಲ. ಇದು ಇಮ್ಯೂನ್ ಸಿಸ್ಟಮ್ ತುಂಬಾ ಬಿಲ್ಡ್ ಇರೋದ್ರಿಂದ ತುಂಬಾ ಇದರ ಹಳೆ 1800 ಇಂದ ಆವಾಗಿಂದ ಇದು ಬರ್ತಾ ಇದೆ. ಇದು ಮೋಸ್ಟ್ಲಿ ತುಂಬಾ ಹಳೆ ಜೆನೆಟಿಕ್ಸ್ ಇಂದ ಇದು ಯಾವ್ದು ಅಷ್ಟು ಇದು ಬರಲ್ಲ ನಿಮಗೆ ಹೆಲ್ತ್ ವೈಸ್. ಓಲ್ಡ್ ಲೈನೇಜ್ ಎಲ್ಲ ತುಂಬಾ ಇದು ಇರುತ್ತೆ. ಸೊ ಅದರಿಂದ ಇದು ಒಳ್ಳೆ ಆಪ್ಟ್ ಇರುತ್ತೆ ಇವಾಗ. ಸರ್ ಫಸ್ಟ್ ಟೈಮ್ ಡಾಗ್ ಓನರ್ಸ್ಗೆ ಪೂಡಲ್ಸ್ ಓಕೆ ಅಂತೀರಾ? ಫಸ್ಟ್ ಟೈಮ್ ಇದೇ ಪ್ರಿಫರ್ ಮಾಡಿದ್ವಿ. ಯಾಕಂದ್ರೆ ಆಲ್ ಇನ್ ಒನ್ ಏನಂದ್ರೆ ಪ್ಯಾಕೇಜ್ ತರ ಬರುತ್ತೆ. ಶೆಡ್ಡಿಂಗ್ ಆಗಲ್ಲ,
ಅಪಾರ್ಟ್ಮೆಂಟ್ಸ್ ಫ್ರೆಂಡ್ಲಿ ಇರುತ್ತೆ, ಕಿಡ್ಸ್ ಫ್ರೆಂಡ್ಲಿ ಇರುತ್ತೆ, ಓಲ್ಡ್ ಏಜ್ ಪೀಪಲ್ ಅವ್ರಿಗೆ ಏನು ಅಫೆಕ್ಟ್ ಇದಾಗಲ್ಲ ಹೆಲ್ತ್ ವೈಸ್. ಸೊ ಮೇಂಟೆನೆನ್ಸ್ ಕಡಿಮೆ. ಇದು ಆಲ್ ಇನ್ ಪ್ಯಾಕೇಜ್. ಸಪೋಸ್ ಏನಾದ್ರು ಟ್ರಾವೆಲಿಂಗ್ ಹೋಗ್ಬೇಕಾದ್ರೆ ಇವಾಗೆಲ್ಲ ಚಿಕ್ಕದು ಹೋಗ್ಬೇಕು, ಇದೊಂದು 4 to 5 kg ಬರುತ್ತೆ ಅಷ್ಟೇ. ಆಮೇಲೆ ಕ್ಯಾರಿ ಮಾಡ್ಬೇಕಂದ್ರೆ ಅದೊಂದು ಚಿಕ್ಕದಿರುತ್ತೆ. ಟ್ರಾವೆಲಿಂಗ್ ಹೋಗಿ ತುಂಬಾ ಜನ ಇವಾಗ ಅದಕ್ಕೆ ಮೇನ್, ಇವಾಗೆಲ್ಲ ತುಂಬಾ ಏನಾದ್ರು ಹೋದ್ರೆ ಟ್ರಾವೆಲಿಂಗ್ ಹೋಗ್ತಾರೆ ಅವರು. ಸೊ ಅವ್ರಿಗೆ ದೊಡ್ಡ ನಾಯಿಯೋ ಲಾರ್ಜ್ ತಗೊಂಡ್ ಹೋಗಲ್ಲ. ಇದಾದ್ರೆ ನೀವು ಒಂದು ಚಿಕ್ಕ ಬ್ಯಾಸ್ಕೆಲ್ ಹಾಕೊಂಡ್ಬಿಟ್ಟು ತಗೊಂಡ್ ಹೋಗ್ಬೋದು. ಸೊ ಇದೆಲ್ಲ ಇವಾಗ ಪ್ರೆಸೆಂಟ್ ಇದ್ರೆ ಅದಕ್ಕೆ ತುಂಬಾ ಫೇಮಸ್ ಆಗಿದೆ. ಮೋಸ್ಟ್ಲಿ ಹೆಲ್ತ್ ವೈಸ್ ಮೇಂಟೆನೆನ್ಸ್ ವೈಸ್ ತುಂಬಾ ಕಡಿಮೆ ಇದೆ. ಸೊ ಇದು ಆಲ್ ಇನ್ ಒಂದು ಪ್ಯಾಕೇಜ್ ಡಾಗ್ ತರ ಇದು. ಎಲ್ಲ ನಿಮ್ಗೆ ಏನೇನ್ ಬೇಕಾಗಿದೆ ಒಂದು ಡಾಗು ಅದಕ್ಕೆ ಎಲ್ಲ. ಯಾಕಂದ್ರೆ ಇವಾಗ ಮನೇಲಿ ಇಕ್ಕೋರು ಶೇಡಿಂಗ್ ಆಗಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ ಹೇರ್ ಫಾಲ್ ಇದ್ರೆ. ಇದು ಮೇನ್ ಅದು ಆಗಲ್ಲ ಇದರಲ್ಲಿ. ಸೊ ಇದೊಂದು ಮೇನ್ ರೀಸನ್ ತುಂಬಾ ಜನ ತಗೊಳಕ್ಕೆ ಇದನ್ನ. ಸರ್ ನಮ್ ಈ ಪೂಡಲ್ ವೆರೈಟಿ ಇಂಟೆಲಿಜೆಂಟ್ ಅಂತ ಹೇಳ್ತೀರಾ ನೀವು? ಹೌದು ಸರ್. ಇದು ಫಸ್ಟ್ ಆಫ್ ಆಲ್ ಇದು ವರ್ಲ್ಡ್ ಸೆಕೆಂಡ್ ಇಂಟೆಲಿಜೆಂಟ್ ಡಾಗ್ ಸರ್. ಇದು ಇವಾಗ ಪಪ್ಪಿ ಇದೆ ನೋಡಿ, ಇಷ್ಟೇ ಆಲ್ಮೋಸ್ಟ್ ಇವಾಗ 58 days ಆಗಿದೆ. 58 days ಆಗಿದೆ. ಇದು ಏನಂದ್ರೆ ನೀವು ಅಡಿಷನಲ್ ಯಾರಾದ್ರೂ ಟ್ರೈನರ್ ಇಟ್ಕೊಂಡು ಟ್ರೈನ್ ಮಾಡೋದು ನೆಸೆಸಿಟಿ ಇರಲ್ಲ. ನೀವೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಒಂದು 10 to 15 minutes ಡೈಲಿ ಟ್ರೈನ್ ಮಾಡಿದ್ರೆ ತುಂಬಾ ಜಲ್ದಿ ಅದು ಟ್ರೈನ್ ಆಗುತ್ತೆ. ಅದು ತುಂಬಾ ವರ್ಲ್ಡ್ ಸೆಕೆಂಡ್ ಇಂಟೆಲಿಜೆಂಟ್ ಡಾಗ್. ಸೊ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನಿಮ್ ಮನೆಯಲ್ಲಿ ಇದು ಮಾಡಿದ್ರೆ ಅದೇ ಸಾಕು. ಇದಕ್ಕೆ ಎಕ್ಸ್ಟ್ರಾ ಯಾರನ್ನು ಟ್ರೈನರು ಅದೆಲ್ಲ ಏನು ಬೇಕಾಗಿಲ್ಲ. ಸೊ ಅದೇ ಏನಿದೆ, ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಗೊತ್ತಾಗುತ್ತೆ. ದಿಸ್ ವರ್ಲ್ಡ್ ಸೆಕೆಂಡ್ ಇಂಟೆಲಿಜೆಂಟ್ ಡಾಗ್. ಸೊ ನೀವು ಟ್ರೈನ್ ಮಾಡೋಕೆ ಈಸಿ ಆಗುತ್ತೆ ಇದು. ಸರ್ ಇಲ್ಲಿ ಏನೇನ್ ವೆರೈಟಿ ಇದೆ? ಸೊ ಇದರಲ್ಲಿ ತುಂಬಾ ಒನ್ ಆಫ್ ದ ರೇಯರ್ಸ್ ಕಲರ್ಸ್ ಇದೆ. ಇದನ್ನ ಫ್ಯಾಂಟಮ್ ಕಲರ್ಸ್ ಅಂತ ಕರೀತಾರೆ. ನೋಡಿದ್ರೆ ಈಗ ಅದು ಡಬಲ್ ಕಲರ್ಸ್ ಇರುತ್ತೆ, ಬ್ಲಾಕ್ ಅಂಡ್ ಟ್ಯಾನ್ ಇರುತ್ತೆ, ಆಮೇಲೆ ಲಿವರ್ ಅಂಡ್ ಟ್ಯಾನ್ ಇರುತ್ತೆ. ಇದೆಲ್ಲ ಮೋಸ್ಟ್ಲಿ ಇಲ್ಲಿ ನೋಡಲ್ಲ, ರಷ್ಯಲ್ಲಿ ಆ ತರ ಫಾರಿನ್ ಕಂಟ್ರೀಸ್ ನೋಡ್ತೀರಾ. ಅಟ್ ಪ್ರೆಸೆಂಟ್ ನಮ್ಮ ಹತ್ರ ಇದೆ ಇದು. ಪಪ್ಪಿ ಜಸ್ಟ್ 20 to 22 days ಓಲ್ಡ್. ನೋಡಿದ್ರೆ ಎಷ್ಟು ಆಕ್ಟಿವ್ ಇದೆ ನೋಡಿ. ಇದೆಲ್ಲ ಒನ್ ಆಫ್ ದ ರೇಯರ್ಸ್ ಕಲರ್ಸ್ ಇದೆಲ್ಲ, ಬ್ಲಾಕ್ ಅಂಡ್ ಟ್ಯಾನು, ಲಿವರ್ ಅಂಡ್ ಟ್ಯಾನು. ಯೂಶುವಲಿ ಸಿಜ್ಜು ಬ್ರೀಡ್ಸ್ ಅಲ್ಲಿ ನೋಡ್ತೀರಾ ಇದು ಕಲರ್ಸ್. ಇದು ಪೂಡಲ್ಸ್ ಅಲ್ಲಿ ನಮ್ಮ ಹತ್ರ ಇದೆ. ನಮ್ದು ಮೇನ್ ಕೆನಲ್ ಏನಂತ ಫೇಮಸ್ ಅಂದ್ರೆ ಎಕ್ಸಾಟಿಕ್ ಕಲರ್ಸ್ ವೈಸ್, ಕ್ವಾಲಿಟಿ ವೈಸ್ ತುಂಬಾ ಯೂನಿಕ್ ಇರುತ್ತೆ ನಮ್ ಕೆನಲ್. ಅಂಡ್ ಬ್ರೀಡ್ ವೈಸ್ ಅಂದ್ರೆ ನಮ್ದು ಫುಲ್ ಅಲ್ಲ ಇಂಪೋರ್ಟ್ ಲೈನೇಜ್. ಸೊ ಯಾರಾದ್ರೂ ಒಳ್ಳೆ ಕ್ವಾಲಿಟಿ ಪಪ್ಪೀಸ್ ಬೇಕಾದ್ರೆ, ಒಳ್ಳೆ ಲೈನೇಜ್ ಪ್ಯೂರ್ ಬ್ರೀಡ್ ವಿತೌಟ್ ಎನಿ ಡೌಟ್ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಈ ತರ ನೋಡಕ್ಕೆ ನೀವು ವೀಕ್ಷಕರ ನೋಡಿದ್ರೆ ತುಂಬಾ ಇದು ಫಾರಿನ್ ಕಂಟ್ರೀಸ್ ನೋಡ್ಬೇಕು. ನೋಡಿದ್ರೆ ಇಲ್ಲಿ ಯಾರು ನೋಡಕ್ ಆಗಲ್ಲ. ನಿಮ್ಗೆಲ್ಲ ಒಂದು ಒಳ್ಳೆ ಆಪರ್ಚುನಿಟಿ ನೋಡಕ್ಕೆ. ಸರ್ ಈ ಪೂಡಲ್ ವೆರೈಟಿ ಬಗ್ಗೆ ಚೂರು ಹೇಳ್ತೀರಾ? ಸೊ ಈ ಪೂಡಲ್ಸ್ ವೆರೈಟಿ ಏನಂದ್ರೆ ಇದನ್ನ ಅಪ್ರಿಕೋಟ್ ಕಲರ್ ಅಂತ ಕರೀತಾರೆ. ಸೊ ಇದಕ್ಕೆ ಇವಾಗ 52 days ಆಗಿದೆ. ಸೊ ಇದರಲ್ಲಿ ನಮ್ಮ ಹತ್ರ ಮೇಲ್ ಅಂಡ್ ಫೀಮೇಲ್ ಪಪ್ಪೀಸ್ ಇದೆ. ಸೊ ಮುಂಚೆ ಹೇಳಿದಾಗ ಈ ಬ್ರೀಡ್ಸ್ ಅಲ್ಲಿ ಮೇನ್ ಸ್ಪೆಷಾಲಿಟಿ ಏನಂದ್ರೆ ಇದಕ್ಕೆ ಶೆಡ್ಡಿಂಗ್ ಆಗಲ್ಲ. ಮೇನ್ 95% ಆಫ್ ದ ಟೈಮ್ ಇಟ್ ಡಸಂಟ್ ಶೆಡ್. ಸೊ 5% ನೀವು ಗ್ರೂಮ್ ಮಾಡುವಾಗ ಕೋಮ್ ಮಾಡುವಾಗ ಶೆಡ್ಡಿಂಗ್ ಆಗುತ್ತೆ. ಮೇನ್ ಅಡ್ವಾಂಟೇಜ್ ಅದೇ ಈ ಬ್ರೀಡ್ಸ್ ಅಲ್ಲಿ. ಆಮೇಲೆ ಹೇಳಿದಲ್ವಾ ಹೈಪಾಲಜಿ ಕೋಟ್ ಇರೋದ್ರಿಂದ ಈ ಹೆಲ್ತ್ ಇಶ್ಯೂಸ್ ಈ ಆಸ್ಮಾ ಇದೆಲ್ಲ ಇರೋದು ಅವ್ರಿಗೆ ಏನು ಅಫೆಕ್ಟ್ ಆಗಲ್ಲ. ಇದೆಲ್ಲ ಕಿಡ್ಸ್ ಫ್ರೆಂಡ್ಲಿ ಡಾಗ್. ಸೊ ಕಿಡ್ಸ್ ಎಲ್ಲ ತುಂಬಾ ಒಳ್ಳೆ ಪ್ಲೇಫುಲ್ ಆಗಿರುತ್ತೆ. ಓಲ್ಡ್ ಏಜ್ ಪೀಪಲ್ ಇದನ್ನ ಸಾಕ್ಬೋದು. ತುಂಬಾ ಕಾಂಪ್ಯಾಕ್ಟ್ ಇರುತ್ತಲ್ವಾ, ಅವ್ರಿಗೆ ಈಸಿ ಮೇಂಟೆನೆನ್ಸ್ ವೈಸ್ ಫಿಸಿಕಲ್ ಆಕ್ಟಿವಿಟೀಸ್ ಏನು ನೆಸರಿಲ್ಲ. ಇಂಡೋರ್ ಅಲ್ಲಿ ಬಿಟ್ಬಿಟ್ರೆ ಅದೇ ಒಂದು ಆಕ್ಟಿವಿಟೀಸ್ ಎಲ್ಲ ಆಗ್ಬಿಡುತ್ತೆ. ಸೊ ಫುಡ್ ವೈಸ್ ತುಂಬಾ ಕಡಿಮೆ ಈ ಬ್ರೀಡ್ ಸ್ಪೆಸಿಫಿಕಲಿ. ಇದೇನು ಒಂದು 150 to 200 grams ಊಟ ಮಾಡುತ್ತೆ ಪರ್ ಡೇ ಅಷ್ಟೇ. ಅದನ್ನ ಬಿಟ್ಬಿಟ್ಟು ಹೆಲ್ತ್ ವೈಸ್ ಏನು ಬರಲ್ಲ. ಇದು ತುಂಬಾ ಹಳೆ ಬ್ರೀಡ್ ಅದನ್ನ ಇದು ತುಂಬಾ ಚೆನ್ನಾಗಿದೆ. ಜೆನೆಟಿಕ್ಸ್ ತುಂಬಾ ಓಲ್ಡ್ ಲೈನೇಜ್. ಸೊ ಹೆಲ್ತ್ ತುಂಬಾ ಬರಲ್ಲ ಕಂಪೇರ್ಡ್ ಟು ಅದರ್ ಡಾಗ್ಸ್. ಸೊ ಒಂದು ಈ ಪ್ರೆಸೆಂಟ್ ಜನರೇಷನ್ ಒಂದು ಟಾಯ್ ಸ್ಮಾಲ್ ಕ್ಯೂಟ್ ಈ ತರ ಫ್ಲಫಿ ಪಪ್ಪೀಸ್ ಅನ್ನ ಬೇಕಾಗಿದ್ರೆ ಯು ಕ್ಯಾನ್ ಗೋ ಫಾರ್ ಪೂಡಲ್ ಪಪ್ಪೀಸ್. ಸರ್ ಈಗ ನಮ್ ಪೂಡಲ್ ವೆರೈಟಿದು ಪ್ರೈಸ್ ರೇಂಜ್ ಎಷ್ಟಿರ್ಬೋದು? ಇದು ಪ್ರೈಸ್ ಡಿಪೆಂಡ್ಸ್ ಆನ್ ಕ್ವಾಲಿಟಿ ಸರ್. ನಮ್ಮ ಹತ್ರ ಪ್ರೈಸ್ ರೇಂಜ್ 35 ಇಂದ ಸ್ಟಾರ್ಟ್ ಆಗುತ್ತೆ. 35 ಇಂದ ಅಪ್ ಟು 1 lakh 1.5 lakh ತನಕ ಹೋಗುತ್ತೆ. ಡಿಪೆಂಡ್ಸ್ ಆನ್ ಕ್ವಾಲಿಟಿ, ಅದು ಇಂಪೋರ್ಟ್ ಲೈನೇಜಸ್, ಆಮೇಲೆ ಕಲರ್ಸ್ ಹೋಗುತ್ತೆ. ಇದು ಕಮರ್ಷಿಯಲ್ ಆಗಿ ಈ ತರ ರೆಗ್ಯುಲರ್ ಪ್ರೈಸ್ ಹೋಗುತ್ತೆ. ಇದೊಂದು 35 ಇಂದ ಸ್ಟಾರ್ಟ್ ಆಗುತ್ತೆ ಈ ರೇಂಜ್ ಪಪ್ಪೀಸ್. ಬೇರೆ ಕಲರ್ಸ್ ಎಕ್ಸಾಟಿಕ್ ಕಲರ್ಸ್, ರೇರ್ ಕಲರ್ಸ್ ಅದು ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ. ಅದು ಲೈನ್ಸ್ ಇಂಪೋರ್ಟ್ ಲೈನ್ ಇದ್ರೆ ಅದು ರೇಂಜ್ ಡಿಫ್ರೆನ್ಸ್ ಇರುತ್ತೆ. ಸೊ ಡಿಪೆಂಡ್ಸ್ ಆನ್ ಕಲರ್, ಕ್ವಾಲಿಟಿ ಅಂಡ್ ಜೆಂಡರ್ ಡಿಫ್ರೆನ್ಸ್. ಸೊ ಕಲರ್ ಮತ್ತೆ ಏಜ್ ಮೇಲೂ ಪ್ರೈಸ್ ವೇರಿ ಆಗುತ್ತೆ? ಹೌದು ಸರ್. ಇವಾಗ ನೋಡಿ ಪಪ್ಪಿ ಆದ್ರೆ ಇವಾಗ ಆಲ್ಮೋಸ್ಟ್ 52 days ಆಗಿದೆ ಅಂದ್ರೆ ಇದಕ್ಕೆ ಒಂದು ಪ್ರೈಸ್ ಇರುತ್ತೆ. ಸಪೋಸ್ ಒಂದು 3 months ಪಪ್ಪಿ ಇದ್ರೆ ಆಲ್ರೆಡಿ ವ್ಯಾಕ್ಸಿನೇಟೆಡ್ ಆಗಿರುತ್ತೆ. ಸೊ ಆ ತರ ಪಪ್ಪಿಗೆ ಅದು ಬೇರೆ ಪ್ರೈಸ್ ಇರುತ್ತೆ.
ಸರ್ ಮತ್ತೆ ಈಗ ಮೇಲ್ ಮತ್ತೆ ಫೀಮೇಲ್ ಡಾಗ್ಸ್ಗೂ ಪ್ರೈಸ್ ವೇರಿ ಆಗುತ್ತಾ? ಹೌದು, ಸ್ಲೈಡ್ ಡಿಫ್ರೆನ್ಸ್ ಇರುತ್ತೆ, ಜಾಸ್ತಿ ಏನು ಇರಲ್ಲ, ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಸರ್ ಇವಾಗ ನಾನು ಪೂಡಲ್ ತಗೊಳಕ್ ಬಂದಿದ್ದೀನಿ, ಹೌದು ಯಾವ ಏಜ್ಗೆ ನಾನು ಕರೆಕ್ಟ್ ಆಗಿ ಪೂಡಲ್ ತಗೋಬೇಕು? ಸರ್, ಯಾವ ಏಜ್ ಇದಲ್ಲ, ಎನಿ ಪೆಟ್ ಪೇರೆಂಟ್ಸ್ ಯಾರಾவது ಪಪ್ಪೀಸ್ ಯಾವ ಬ್ರೀಡ್ ಆಗಿದ್ರು ಆಫ್ಟರ್ 40 ಮಿನಿಮಮ್ ಒಂದು 45 ಡೇಸ್ ಆಗಿರ್ಬೇಕು. ಸೊ ಆದ್ರೆ ಒಳ್ಳೇದು, ಯಾಕಂದ್ರೆ ಆವಾಗ ಸೆಲ್ಫ್ ಫೀಡಿಂಗ್ ಮಾಡ್ತಾ ಇರುತ್ತೆ, ಮದರ್ ಜೊತೆ ಇದ್ರು ಮಿಲ್ಕ್ ಎಲ್ಲ ಕನ್ಸ್ಯೂಮ್ ಮಾಡಿ ಒಳ್ಳೆ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಆಗಿರುತ್ತೆ. ಆಫ್ಟರ್ 45 ಡೇಸ್ ಯಾವ ಪೆಟ್ ಪೇರೆಂಟ್ ಯಾವ ಬ್ರೀಡ್ ಇದ್ರು ಆಫ್ಟರ್ 45 ಡೇಸ್ ಇದ್ರೆ ಒಳ್ಳೇದು, ಯಾಕಂದ್ರೆ ಅದು ಒಳ್ಳೆ ಮದರ್ ಇರುತ್ತೆ, ಒಳ್ಳೆ ಇಮ್ಯೂನ್ ಸಿಸ್ಟಮ್ ಬಿಲ್ಡ್ ಆಗುತ್ತೆ ಅದ್ರ ಮದರ್ ಮಿಲ್ಕ್ ಅದರಿಂದ. ಆಮೇಲೆ ಸೆಲ್ಫ್ ಫೀಡಿಂಗ್ ಮಾಡ್ತಾ ಇರುತ್ತೆ, ನೀವು ಎಕ್ಸ್ಟ್ರಾ ಏನು ಹೋಗ್ಬಿಟ್ಟು ಮಾಡಕ್ ಹೋಗ್ಬಿಡೋದು. ಸ್ವಲ್ಪ ಜನ 30 ಡೇಸ್ ಎಲ್ಲ ತಗೊಂಡ್ ಹೋಗ್ಬಿಡ್ತಾರೆ, ಆಮೇಲೆ ಅವ್ರಿಗೆ ಫೀಡಿಂಗ್ ಮಾಡಕ್ಕೆಲ್ಲ ತುಂಬಾ ಕಷ್ಟ ಆಗ್ಬಿಡುತ್ತೆ, ಮಾಡಲ್ಲ, ಬೇರೆ ಬೇರೆ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಇಟ್ಸ್ ಬೆಟರ್ ಟು ಗೋ ಫಾರ್ 45 ಡೇಸ್. ಅದು ಒಳ್ಳೆ ಇರುತ್ತೆ, ಅವ್ರಿಗೆ ಈಸಿ ಆಗುತ್ತೆ ಮೇಂಟೈನ್ ಮಾಡಕ್ಕೆ ಆ ಟೈಮ್. ಸರ್ ಇಲ್ಲೂ ನಾನು ನೋಡ್ತಿದ್ದೀನಿ ಪೂಡಲ್ಸ್ ಎಲ್ಲಾನು ತುಂಬಾ ಆಕ್ಟಿವ್ ಆಗಿದೆ. ಒಂದ್ ಪೂಡಲ್ ಹೆಲ್ತಿ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ? ಸೊ ಈ ತರ ನೋಡಿ ಬಿಟ್ರೆ ಅದು ಫುಲ್ ಪ್ಲೇಫುಲ್ ಆಗಿರಬೇಕು, ಒಂಥರ ಸ್ಲೋ ಇರಬಾರ್ದು. ಸೊ ಹೆಲ್ತಿ ಪಪ್ಪೀಸ್ ಆಲ್ವೇಸ್ ಅವರು ಒಂದು ತುಂಬಾ ಹೈಪರ್ ಆಕ್ಟಿವ್ ಇರುತ್ತೆ, ಮೇನ್ಲಿ ಪೂಡಲ್ಸ್ ಹೈಪರ್ ಆಕ್ಟಿವ್ ಅವ್ರೇನು ಸ್ವಲ್ಪ ಡಲ್ ಆಗಿರೋ ಆ ತರ ಕಾಣಿಸಲ್ಲ. ಇವಾಗ ನೋಡಿ ಇದಕ್ಕೆ 45 ಡೇಸ್ ಆಗಿದೆ. ಹೆಲ್ತಿ ಪಪ್ಪೀಸ್ ಆದ್ರೆ ಈ ತರ ಪ್ಲೇಫುಲ್ ಆಗಿರುತ್ತೆ, ಸುಮ್ಮನೆ ಇರಲ್ಲ, ತುಂಬಾ ಆಕ್ಟಿವ್ ಇರುತ್ತೆ. ಇದೆಲ್ಲ ಫುಲ್ ಹೈಪರ್ ಆಕ್ಟಿವ್ ಮೇನ್ಲಿ. ಸೊ ಈ ತರ ನೀವು ಈ ತರ ನೋಡಿ, ಸಪೋಸ್ ನಮ್ ಕೆನಲ್ಲಿ ಮೇನ್ ಏನಂದ್ರೆ ಪಪ್ಪಿನ ತೋರಿಸಿ, ಪಪ್ಪಿ ಪ್ಯಾರೆಂಟ್ಸ್ ತೋರಿಸಿ ನಿಮ್ಗೆ, ಸುಮ್ನೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಪಪ್ಪಿ ಹೆಂಗೆ ಬೆಳೆದಿದೆ, ಹೆಂಗೆ ಬರುತ್ತೆ ಅಂತ. ಸೊ ಪಪ್ಪಿ ಅಡಲ್ಟ್ ಹೆಂಗಿರುತ್ತೆ, ಪಪ್ಪಿಯಲ್ಲಿ ಹೆಂಗಿರುತ್ತೆ, ನಿಮ್ಗೊಂದು ಕ್ಲಾರಿಫಿಕೇಶನ್ ಸಿಗುತ್ತೆ ನಿಮ್ಗೆ. ಸೊ ಅವಾಗ ಮೇನ್ ನೋಡ್ಬೇಕಾದ್ರೆ ಯಾವ ಪಪ್ಪಿ ಯಾವ ಹತ್ರ ಪಪ್ಪಿ ತಗೊಳ್ತಾ ಇದ್ರೆ ಪ್ಯಾರೆಂಟ್ಸ್ ನೋಡಿ, ಪ್ಯಾರೆಂಟ್ಸ್ ನೋಡಿದ್ರೆ ನಿಮ್ಗೆ ಕನ್ಫರ್ಮೇಶನ್ ಆಗುತ್ತೆ ಅದು ಒಳ್ಳೆ ಬ್ರೀಡಾ, ಪಪ್ಪೀಸ್ ಹೆಂಗೆ ಬರುತ್ತೆ ಇದೆಲ್ಲ. ಒಂದು ಒಳ್ಳೆ ಪಪ್ಪಿ ತಗೊಳ್ಬೇಕಾಗಿದ್ರೆ ಇದು ಕ್ವಾಲಿಟಿ ಪಪ್ಪೀಸ್, ಪ್ಯಾರೆಂಟ್ಸ್ನೇ ಅಷ್ಟು ಮೇನ್. ಸರ್ ಈಗ ಫಸ್ಟ್ ಟೈಮ್ ಬೈಯರ್ಸ್ ಪೂಡಲ್ ತಗೋವಾಗ ಏನೇನ್ ಚೆಕ್ ಲಿಸ್ಟ್ ಮಾಡ್ಕೋಬೇಕು? ಚೆಕ್ ಲಿಸ್ಟ್ ಇನ್ ದ ಸೆನ್ಸ್ ಅದೇ ಪ್ಯಾರೆಂಟ್ಸ್ ನೋಡ್ಬೇಕು ಫಸ್ಟ್ ಮೇನು. ಪಪ್ಪಿ ಹೆಲ್ತಿ ಆದ್ರೆ ಚೆಕ್ ಬರು. ಏನ್ ಪ್ಯಾರೆಂಟ್ಸ್ ಏನಿದ್ರು ಪಪ್ಪಿ ಹೆಲ್ತಿ ಇಲ್ಲ ಅಂದ್ರೆ ನಿಮ್ಗೆ ಇದು ಅದು ಏನ್ ಲೈನೇಜ್ ಏನ್ ಕ್ವಾಲಿಟಿ ಇದ್ರು ಪಪ್ಪಿನ ನೀವು ಒಂದು ಹಾಫ್ ಅನ್ ಅವರ್ 1 ಅವರ್ ಟೈಮ್ ಸ್ಪೆಂಡ್ ಮಾಡಿ. ಪಪ್ಪಿ ಹೆಂಗೆ ಆಕ್ಟಿವ್ ಇದೆಯಾ, ಪ್ಲೇಫುಲ್ ಇದೆಯಾ, ಏನೋ ಡಲ್ ಇದೆಯಾ, ಊಟ ಮಾಡ್ತಾ ಇದೆಯಾ, ಇದು ಸ್ವಲ್ಪ ಡೌನ್ ಇದೆಯಾ, ಅದೆಲ್ಲ ಚೆಕ್ ಮಾಡಿ ತಗೊಂಡಿದ್ರೆ ಒಳ್ಳೇದು. ಸ್ವಲ್ಪ ಟೈಮ್ ಕೊಡ್ಬೇಕು, ಯಾವ್ದು ದೀಸ್ ಆರ್ ಲಿವಿಂಗ್ ಥಿಂಗ್ಸ್. ನಿಮ್ದು 10 to 15 years ಕಮಿಟ್ಮೆಂಟ್. ಸೊ ಏನೋ ಪ್ರಾಡಕ್ಟ್ ತರ ನೀವು ಬೆಸ್ಟ್ ಆನ್ಲೈನ್ ನೋಡ್ಬಿಟ್ಟು ವಿಡಿಯೋ ನೋಡ್ಬಿಟ್ಟು ಹಂಗೆಲ್ಲ ಪರ್ಚೇಸ್ ಮಾಡಿದ್ರೆ ಲೇಟರ್ ನಿಮ್ಗೆ ಇದಾಗುತ್ತೆ. ಸೊ ಯಾವ ಪಪ್ಪಿ ನೀವು ತಗೊಳ್ಳಿ, ಯಾರ ಹತ್ರ ತಗೊಳ್ಳಿ, ಒಳ್ಳೆ ಎಥಿಕಲ್ ಬ್ರೀಡ್ ಹತ್ರ ಹೋಗ್ಬಿಟ್ಟು ಪಪ್ಪಿನ ನೋಡಿ, ಪಪ್ಪಿ ಪ್ಯಾರೆಂಟ್ಸ್ ನೋಡಿ. ಪಪ್ಪಿ ಪ್ಯಾರೆಂಟ್ಸ್ ನೋಡಿದ್ರೆ ಪಪ್ಪಿ ನಿಮ್ಗೆ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ತಾಯಿ ತರ ಮಗಳು ಬರ್ತೀವಿ ಹೇಳ್ತಾರಲ್ವಾ, ಸೇಮ್ ಅದೇ ತರನೇ ನೀವು ಆತರ ನೋಡ್ಬಿಟ್ಟು ತಗೊಂಡ್ರೆ ನಿಮ್ಗೂ ಒಂದು ಕ್ಲಾರಿಫಿಕೇಶನ್, ಟ್ರಾನ್ಸ್ಪರೆನ್ಸಿ ಇರ್ತದೆ ಪಪ್ಪಿ ಈ ತರ ಬರುತ್ತೆ ಅಂತ. ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಸಮ್ ಆನ್ಲೈನ್ ಶಾಪಿಂಗ್ ಅಂಡ್ ಆಲ್. ಇದು ಬೆಸ್ಟ್ ನಾನು ಹೇಳೋದು, ನನ್ನ ಐಡಿಯಾದಲ್ಲಿ ನಾನು ಹೇಳ್ತೀನಿ. ಸೊ ಗೊತ್ತಾಗುತ್ತೆ ಅವ್ರಿಗೂ. ಸರ್ ಈಗ ಕಾಮನ್ ಪಪ್ಪಿ ಸ್ಕ್ಯಾಮ್ಸ್ ಹೇಗೆ ಅವಾಯ್ಡ್ ಮಾಡೋದು ಜನ? ಪಪ್ಪೀಸ್ ಅದೇ ಇವಾಗ ಹೇಳಿದನಲ್ಲ ಸರ್, ನೀವು ಪಪ್ಪಿ ಏನ್ ತಗೊಂಡ್ರು ನೀವು ಪ್ಯಾರೆಂಟ್ಸ್ ನೋಡಿದ್ರೆ, ಇವಾಗ ನಾನು ಇದೇನೆ ಟಾಯ್ ಪೋಡ್ ತಾನು ಬೇರೆ ಬ್ರಿಡ್ಜ್ನು ಬರುತ್ತೆ. ಆ ಮದರ್ನ ತೋರಿಸ್ಬಿಟ್ಟು ನಾನು ಬೇರೆ ತೋರಿಸಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೆ ನಾನು ಹೇಳೋದು ಪಪ್ಪಿ ಪ್ಯಾರೆಂಟ್ಸ್ ಒಂದು ಎಥಿಕಲ್ ನೀವು ಸರ್ಚ್ ಮಾಡಬೇಕು. ಸ್ವಲ್ಪ ಸರ್ಚ್ ಮಾಡಿ ನೀವು ಸ್ವಲ್ಪ ಟೈಮ್ ಕೊಟ್ಟು, ಸೊ ನಮ್ಮ ತರ ಬೇರೆಯವರು ಬ್ರೀಡರ್ಸ್ ಇರ್ತಾರೆ, ಸೊ ಅವ್ರ ಹತ್ರ ನೀವು ಟೈಮ್ ಸ್ಪೆಂಡ್ ಮಾಡಿ ಯಾರು ಒಳ್ಳೆ ಬ್ರೀಡ್, ಯಾವ ಹತ್ರ ಪ್ರೈಸ್ ಒಳ್ಳೆ ಸಿಗುತ್ತೆ, ಅವ್ರ ರಿವ್ಯೂಸ್ ಎಲ್ಲ ನೋಡಿದ್ರೆ ನಿಮ್ಗೆ ಒಂದು ಐಡಿಯಾ ಬರುತ್ತೆ. ಸ್ವಲ್ಪ ಸರ್ಚ್ ಮಾಡಿ ನೀವು ಪಪ್ಪಿ ತಗೊಳ್ಳಿ, ಯಾವ ಪಪ್ಪಿನೋ ವಿತಿನ್ ಅ ಡೇ ನೀವು ಬೇಕು ಅಂತ ಹೇಳ್ಬಿಟ್ಟು ಯಾವ್ದನ್ನ ತಗೊಂಡ್ರೆ ಲೇಟರ್ ಇಷ್ಟ ಆಗುತ್ತೆ. ಸೊ ಈ ತರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ನೀವು ಹುಡುಕಿದ್ರೆ 100% ಸಿಗ್ತಾರೆ. ಇವತ್ತಿಲ್ಲ ಅಂದ್ರೆ ಒಂದು ಸ್ವಲ್ಪ ಟೈಮ್ ತಗೊಳ್ಳಿ, ಪರವಾಗಿಲ್ಲ, ಆವಾಗ ಈ ತರ ಪಪ್ಪಿ ಸಿಗುತ್ತೆ. ಅದಕ್ಕೆ ನಾವು ಅದಕ್ಕೆ ಮೇನ್ ಏನಂದ್ರೆ ನಾವು ಆಚೆಲ್ಲ ಯಾವ್ದು ತರ್ಸೋದಿಲ್ಲ, ನಮ್ಮ ಹತ್ರ ಇರೋದು ಕೊಡ್ತೀವಿ. ಸೊ ನಾವ್ ಇದು ಕೊಡುವಾಗ ಇದು ಮದರ್ ತೋರಿಸ್ತೀನಿ, ಫಾದರ್ ತೋರಿಸ್ತೀನಿ. ಸೊ ನಿಮ್ಗೊಂದು ಐಡಿಯಾ ಬರುತ್ತೆ. ಅದೇ ಹೇಳ್ತಾ ಇರೋದು, ತಾಯಿ ತರ ಪ್ಯಾರೆಂಟ್ಸ್ ತರ ಮಗಳು ಬರ್ತಾ ಇರ್ತಾರೆ, ಅದೇ ಹೇಳ್ತಾ ಇರೋದು. ಸೊ ಒಳ್ಳೆ ಈ ತರ ಕ್ವಾಲಿಟೀಸ್ ಬೇಕಾಗಿದ್ರೆ ನಮ್ಮ ಚಾನೆಲ್ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮ ಇನ್ಸ್ಟಂಟ್ ಇದನ್ನು ಅಪ್ಡೇಟ್ ಮಾಡ್ತೀವಿ, ಅದರಲ್ಲೂ ನಮ್ಮ ರೆಗ್ಯುಲರ್ ಅಪ್ಡೇಟ್ಸ್ ಇರುತ್ತೆ. ಸೊ ನಿಮ್ಗೆ ಒಂದು ಇದು ಬರುತ್ತೆ ಅಪ್ಡೇಟ್ಸ್, ಯಾವ್ದು ಪಪ್ಪೀಸ್ ಇರುತ್ತೆ. ಯಾಕಂದ್ರೆ ನಮ್ಮ ಹತ್ರ ಕಂಟಿನ್ಯೂಸ್ ಇರಲ್ಲ, ಲಿಮಿಟೆಡ್ ಪಪ್ಪೀಸ್ ಇರುತ್ತೆ, ಕ್ವಾಲಿಟಿ ಪಪ್ಪೀಸ್. ನಮ್ದು ಏನಂದ್ರೆ ಕ್ವಾಂಟಿಟಿ ಇಲ್ಲ, ಕ್ವಾಲಿಟಿಗೆ ಕಾಂಪ್ರಮೈಸ್ ಅಲ್ಲ ನಮ್ದು. ಸೊ ಅದೇ ಮೇನ್ ಒಂದು ಕಾನ್ಸೆಪ್ಟ್. ಸೊ ಯಾವಾಗ್ಲೂ ಸಿಗಲ್ಲ, ಪಪ್ಪಿ ಇರುವಾಗ ಗ್ರಾಬ್ ಮಾಡ್ಬೇಕು ಜಲ್ದಿ. ಅವರು ಒಳ್ಳೆ ಕ್ವಾಲಿಟಿ ವೈಸ್ ನಾವು ಲೈಫ್ ಟೈಮ್ ಗ್ಯಾರಂಟಿ ಕೊಡ್ತೀವಿ ನಾವೇ. ಸರ್ ಇದು ಪೂಡಲ್ ವೆರೈಟಿ ಅಗ್ರೆಸಿವ್ ಅಂತ ಹೇಳ್ತೀರಾ?
ಸೊ ಇಲ್ಲ ಸರ್, ಇದೆಲ್ಲ ಮೇನ್ ಕಿಡ್ ಫ್ರೆಂಡ್ಲಿ ಡಾಗ್ ಸರ್. ಇದು ಅಗ್ರೆಸಿವ್ ಆದ್ರೆ ಅದು ವರ್ಕಿಂಗ್ ಲೈನ್ಸ್ ಇರುತ್ತೆ, ರಾಟ್ ವೈಲರ್ಸ್, ಡಾಬರ್ಮ್ಯಾನ್ಸ್, ಅದು ಅಗ್ರೆಸಿವ್ ಅಲ್ಲ, ಆದ್ರೆ ಅದರಲ್ಲಿ ಅದೇ ಆ ತರ ಬಿಲ್ಡ್ ಇರುತ್ತೆ, ಆ ಕ್ಯಾರೆಕ್ಟರ್ ಇರುತ್ತೆ. ಆದ್ರೆ ಇದೆಲ್ಲ ಕಂಪೇನಿಯನ್ ಡಾಗ್ಸ್, ಇಂಡೋ ಡಾಗ್ಸ್, ಮೇನ್ಲಿ ದೀಸ್ ಕಿಡ್ಸ್ ಫ್ರೆಂಡ್ಲಿ ಡಾಗ್, ಕಿಡ್ಸ್ಗೆ ತುಂಬಾ ಆಪ್ಟ್ ಇರೋ ಡಾಗ್ ಇದು. ಈ ಫೆರೇಷಸ್ ಆಗೋದು ಈ ತರ ಇಶ್ಯೂಸ್ ಎಲ್ಲ ನಾನು ಎಷ್ಟೋ ಕಸ್ಟಮರ್ ಕೊಟ್ಟಿದ್ದೀನಿ. ಆ ತರ ಇಶ್ಯೂಲಿ ಯಾರು ಈ ತರ ನನಗೆ ಇದನ್ನ ಥ್ರೂ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ ನಾನು, ಸುಮ್ಮನೆ ವರ್ಡ್ ಆಫ್ ಮೌತ್ ಇರ್ತಲ್ಲ, ಥ್ರೂ ಎಕ್ಸ್ಪೀರಿಯನ್ಸ್ ನಮ್ಮ ಕ್ಲೈಂಟ್ಸ್ ಎಲ್ಲ ಇದ್ದಾರೆ, ಅವ್ರು ಹೇಳೋದು ಈ ತರ ಫೆರೇಷಸ್ ಆಗೋದು ಈ ತರ ಇಶ್ಯೂಸ್ ಎಲ್ಲ ಯಾವ್ದು ಇದುವರೆಗೆ ನನ್ಗೆ ಏನು ಕಂಪ್ಲೀಟ್ ಬಂದಿಲ್ಲ. ಸರ್, ಈ ಪೂಡಲ್ ವೆರೈಟಿ ಬೇರೆ ಪೆಟ್ಸ್ ಜೊತೆ ಇರ್ಬೋದಾ? ಇರ್ಬೋದು ಸರ್, ಎಲ್ಲ ಇದಕ್ಕೆ ಇದಾಗ್ತದೆ. ಕ್ಯಾಟ್ಸ್ ಜೊತೆನೆ ಇರ್ಬೋದು, ಬೇರೆ ಡಾಗ್ಸ್, ಅಡಲ್ಟ್ ಡಾಗ್ಸ್ ಎಲ್ಲ ಸೇಮ್ ಇರುತ್ತೆ. ನೀವು ಹೆಂಗೆ ಅದನ್ನ ಸೋಷಿಯಲೈಸ್ ಮಾಡ್ತೀರಾ ಅದೇ ಇದಾಗುತ್ತೆ. ಸೊ ಇದು ಬೇರೆ ಡಾಗ್ಸ್ನೇ ಇರ್ಬೋದು. ಇದೇನಂದ್ರೆ ಅದೇ ಹೇಳೋದಲ್ವ, ತುಂಬಾ ಮನೆ ಚಿಕ್ಕ ಜಾಗ ಇರೋ ಅವ್ರಿಗೆ ತುಂಬಾ ಇದಾಗುತ್ತೆ. ಇವಾಗೆಲ್ಲ ಅಪಾರ್ಟ್ಮೆಂಟ್ಸ್ ಇರೋರು ಅವ್ರಿಗೆ ಮೇನ್ಲಿ ಅವ್ರಿಗೆ ತಗೊಳ್ತಾರೆ ಇದನ್ನ ಮೋಸ್ಟ್ಲಿ. ಸೊ ಅವ್ರಿಗೆ ಅಪಾರ್ಟ್ಮೆಂಟ್ ಫ್ರೆಂಡ್ಲಿ ಡಾಗ್ ಇದೆ, ಸೊ ಅವ್ರಿಗೆ ಕರೆಕ್ಟ್ ಸೂಟಬಲ್ ಆಗಿರುತ್ತೆ ಕಂಪೇರ್ ಟು ಅದರ್ ಡಾಗ್ಸ್. ಇದು ನಾನು ಪ್ರಿಫರ್ ಮಾಡ್ತೀನಿ ನನ್ನ ಐಡಿಯಾದಿಂದ. ಸರ್, ಈಗ ಪೂಡಲ್ಸ್ ಟ್ರೈನ್ ಮಾಡಕ್ ಈಸಿ ಅಂತೀರಾ? ಟ್ರೈನ್ ಮಾಡಕ್ಕೆ ಅದೇ ವರ್ಲ್ಡ್ ಸೆಕೆಂಡ್ ಇಂಟೆಲಿಜೆಂಟ್ ಡಾಗ್ ಅಲ್ವಾ ಸರ್? ಸೊ ಅದೇ ಮೇನ್ ಇದು. ಮೇನ್ ಅದಕ್ಕೆ ಇವಾಗ ನಾವು ಇದಕ್ಕೆ ಒಂದು ಟ್ರೈನರ್ ಇಟ್ಬಿಟ್ಟು ಅದಕ್ಕೆ ಎಲ್ಲ ಟ್ರೈನ್ ಮಾಡೋದಂದ್ರೆ ಏನೂ ಇಲ್ಲ. ನೀವೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ, ಯಾಕಂದ್ರೆ ಇದನ್ನು ನೀವು ಒನ್ ಆಫ್ ಪೆಟ್ ಇನ್ ಅವರ್ ಹೋಮ್ ಅಲ್ವಾ, ಅದನ್ನು ಲಿವಿಂಗ್ ಒಂದು ಜೊತೆಲಿ ಇರುತ್ತೆ ನಿಮಗೆ. ಸೊ ನೀವು ಬೇರೆ ಸೇಮ್ ಮನುಷ್ಯರ ತರ ಇದಕ್ಕೂ ಸ್ವಲ್ಪ ಇನಿಷಿಯಲ್ ಇದು ಬೇಬಿ ತರ ಇವಾಗ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅದಕ್ಕೆ ಕಲ್ತ್ಕೊಟ್ಬಿಟ್ರೆ ಫ್ಯೂಚರ್ಲಿ ಹಂಗೆ ಬೆಳೆಯುತ್ತದೆ. ನಮ್ಮ ತರನೇ ಸೇಮ್ ಚಿಕ್ಕ ಮಕ್ಕಳಾಗ ಹೆಂಗೆ ನೀವು ಅದಕ್ಕೆ ಹೇಳ್ಕೊಟ್ಟು ಇದು ಮಾಡ್ತೀರಾ ಅದನ್ನು ಹಂಗೆ ಇರುತ್ತೆ. ಸ್ವಲ್ಪ ನೀವು ಟೈಮ್ ಸ್ಪೆಂಡ್ ಮಾಡ್ಬೇಕಾಗ್ತದೆ. ಸರ್, ನಿಮ್ ಹ್ಯಾಂಡಲ್ ಏನು? ಸೊ ನಮ್ದು ರೆಗ್ಯುಲರ್ ಅಪ್ಡೇಟ್ಸ್ಗೆ ನಮ್ದು ಯೂಟ್ಯೂಬ್ ಚಾನಲ್, ಆಮೇಲೆ ಇನ್ಸ್ಟಾ ಇದು ಮಾಡಿದ್ರೆ ಗೊತ್ತಾಗುತ್ತೆ. ನಮ್ದು ಯೂಟ್ಯೂಬ್ ಚಾನಲ್ದು ಓಲ್ ಮಂಕಿನೆಲ್ಲ ಬರುತ್ತೆ. ಸರ್, ಇಷ್ಟೆಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಈ ತರ ರೆಗ್ಯುಲರ್ ಪಪ್ಪಿ ಅಪ್ಡೇಟ್ಸ್ಗೆ, ಒಳ್ಳೆ ಕಂಟೆಂಟ್ ಇರೋ ವಿಡಿಯೋಗೆ ಫಿಶ್ ಬೌಲ್ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸರ್. ವೆಲ್ಕಮ್.